ದಾವಣಗೆರೆ ನಗರದ ಜೆಜೆಎಂ ಕಾಲೇಜು ಸಭಾಂಗಣದಲ್ಲಿ ನವೆಂಬರ್ 14ರಿಂದ 16ರವರೆಗೆ 44ನೇ ಕರ್ನಾಟಕ ರಾಜ್ಯ ಮಟ್ಟದ ನೇತ್ರ ವೈದ್ಯರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ರವೀಂದ್ರ ಬಣಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಜೆಎಂ ವೈದ್ಯಕೀಯ ಮಹಾವಿದ್ಯಾಲಯ, ಎಸ್ಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ದಾವಣಗೆರೆ ನೇತ್ರ ತಜ್ಞರ ಸಂಘದ ವತಿಯಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ದೆಹಲಿಯ ಕಣ್ಣಿನ ತಜ್ಞರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು. ಈ ಸಮ್ಮೇಳನದಲ್ಲಿ 1000ಕ್ಕೂ ಅಧಿಕ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು, ದೆಹಲಿ, ಕಲ್ಕತ್ತಾ, ಚೆನ್ನೈ, ಹೈದರಾಬಾದ್ ನಗರಗಳಿಂದ ಬರುತ್ತಿರುವ ವೈದ್ಯರು ಉಪನ್ಯಾಸ ಮತ್ತು ಪ್ರಬಂಧವನ್ನು ಮಂಡಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ರವೀಂದ್ರನಾಥ್, ನೇತ್ರ ವೈದ್ಯರಾದ ಸೂರ್ಯಪ್ರಕಾಶ್, ಚಂದ್ರಶೇಖರ್, ಸುನಿಲ್ ಇದ್ದರು. ನಮ್ಮದು ಇದೇ ತಿಂಗಳು 14ನೇ ತಾರೀಕು ಅಂದರೆ ಶುಕ್ರವಾರದಿಂದ 16ನೇ ತಾರೀಕು ಭಾನುವಾರದ ತನಕ 3 ದಿವಸ ರಾಜ್ಯ ನೇತ್ರ ತಜ್ಞರ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಇದನ್ನು ಜೆಜೆಎಂ ವೈದ್ಯಕೀಯ ಮಹಾವಿದ್ಯಾಲಯ, ಎಸ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ನಮ್ಮ ದಾವಣಗೆರೆಯಲ್ಲಿ ಇರುವಂಥ ನೇತ್ರ ತಜ್ಞರು ಎಲ್ಲರೂ ಸೇರಿ ಇದನ್ನು ಆಯೋಜಿಸಿದ್ದಾರೆ. ಈ ಒಂದು ಸಮಾರಂಭದ ಉದ್ಘಾಟನೆ 14ನೇ ತಾರೀಕು 12 ಗಂಟೆಗೆ ನಡೆಯಲಿದೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಆಶೀರ್ವಾದದಿಂದ ನಮ್ಮ ಲೋಕಸಭಾ ಸದಸ್ಯರಾದಂಥ ಮೇಡಮ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ನಮ್ಮ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಇನ್ನೊಬ್ಬರು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಶ್ರೀನಿವಾಸ್ ಅಂತ ಅವರು ಕೂಡ್ಲಿಗಿ ಇಂದ ಚುನಾಯಿತರಾದಂಥ ಶಾಸಕರು. ಅದ್ರ ಜೊತೆಗೆ ಅವರು ಡೆಲ್ಲಿ ಏಮ್ಸ್ನಲ್ಲಿ ಇದೇ ಆಪ್ಥಾಲ್ಮಾಲಜಿ MD ಮುಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನೂ ಕೂಡ ಕರೆದಿದ್ದೇವೆ. ಸುಮಾರು ಈವರೆಗೆ ನಿನ್ನೆ ತನಕ 1100 ಜನ ವೈದ್ಯರು ಇದಕ್ಕೆ ನೋಂದಾಯಿಸ್ಕೊಂಡಿದ್ದಾರೆ. ಇದು ರಾಜ್ಯ ಸಮ್ಮೇಳನ ಆಗಿದ್ದರೂ ಕೂಡ ಅಕ್ಕಪಕ್ಕದ ರಾಜ್ಯಗಳಿಂದ ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ ಈ 5 ರಾಜ್ಯಗಳಿಂದ ವೈದ್ಯರುಗಳು ಈ ಒಂದು ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ನೋಂದಾಯಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಏಮ್ಸ್ ದೆಹಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದೆಹಲಿ ಮತ್ತು ಕಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಈ ನಗರಗಳಿಂದ ನಾವು ಹೆಸರಾಂತ ವೈದ್ಯರುಗಳನ್ನ ಕರೆಸ್ತಿದ್ದೇವೆ. ಅವರುಗಳು ಇಲ್ಲಿ ಬಂದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಹಾಗೂ ಪ್ರಬಂಧವನ್ನು ಮಂಡಿಸಿ ತಮ್ಮ ಅನುಭವವನ್ನು ಹಂಚ್ಕೋತಾ ಇದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ತಮಗೆ ಹ್ಯಾಂಡ್ಔಟಲ್ಲಿ ಕೊಟ್ಟಿರೋ ಹಾಗೆ ನೇತ್ರ ಚಿಕಿತ್ಸಾ ಕ್ಷೇತ್ರದ ಆಧುನಿಕ ತಾಂತ್ರಿಕ ಶಸ್ತ್ರಚಿಕಿತ್ಸೆ ಮತ್ತು ವಿಜ್ಞಾನದ ಪ್ರಗತಿಯನ್ನು ಅವರು ಹಂಚ್ಕೋತಾ ಇದ್ದಾರೆ. ಕೆಲವು ಕಾರ್ಯಕ್ರಮದ ವೈಶಿಷ್ಟ್ಯಗಳು ಅಂದರೆ ಈ 3 ದಿನದ ಸಮ್ಮೇಳನದಲ್ಲಿ ನಾವು ಈ ರೆಟಿನಾ, ಕಾರ್ನಿಯಾ, ಗ್ಲಾಕೋಮಾ ಮತ್ತು ಮಕ್ಕಳ ಕಣ್ಣಿನ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ 50ಕ್ಕೂ ಹೆಚ್ಚು ಅಧಿವೇಶನವನ್ನು ನಡೆಸ್ತಿದ್ದು, ಹಿರಿಯ ತಜ್ಞ ವೈದ್ಯರು, ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಇಲ್ಲಿ ಬಂದು ತಮ್ಮ ಅನುಭವವನ್ನು ಹಂಚ್ಕೋತಾ ಇದ್ದಾರೆ. ಇದರ ಜೊತೆಗೆ ತಮಗೆ ಇತ್ತೀಚೆಗೆ ತಿಳಿದಿರುವ ಹಾಗೆ ಈ ಎಲ್ಲ ಫೀಲ್ಡ್ನಲ್ಲೂ AI ಬಂದಿದೆ, ಕೃತಿಕ ಬುದ್ಧಿಮತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಎಕ್ಸ್ಟೆನ್ಸಿವ್ ಆಗಿ ಡಿಸ್ಕಷನ್ನ ಮಾಡ್ತಾ ಇದೆ. ಈ ಸಮ್ಮೇಳನ 2 ಕಡೆ ನಡೀತಾ ಇದೆ. ಜೆಜೆಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಸಮ್ಮೇಳನ ನಡೀತಾ ಇದೆ. ಅದೇ ರೀತಿ ಸಂಜೆ ಅದನ್ನು ಮತ್ತೆ ನಾವು ಎಸ್ಎಸ್ ಇನ್ಸ್ಟಿಟ್ಯೂಟಲ್ಲಿ ಸಂಜೆ ಹೊತ್ತು ಕೂಡ ಮಾಡ್ತಾ ಇದ್ದೀವಿ.